ಇನ್ನ ತೊಳ್ಕೊಡ್ತಾವ ಹೇಳು ಏನು ಹೇಳೋದಿಲ್ಲ ಇದು ಏನು ಸೆಟ್ ದೋಸೆನಾ IPL ಫೈನಲ್ ಇರೋದಕ್ಕೆ ನಾನು ಸ್ಪೆಷಲಾಗಿ ಬಾತ್ ಮಾಡ್ಕೊಡ್ಬೇಕಾ ನಿಗಮು ಎತ್ತು ಗೊಜ್ಜು ನಿಮಗೂ ಇಷ್ಟ ಆಯ್ತಾ? ಹಲೋ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ನೀವು ಡಯಟ್ ಮಾಡಬೇಕಾ? ಹಾಗಿದ್ರೆ ನೀವು ನನ್ನ ಜೊತೆ ಜಾಯ್ನ್ ಆಗಿ. ಹಾಗೆಯೇ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಫುಲ್ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಹಾಗೂ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ನಾನು ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸಾಟರ್ಡೆ, ಆದ್ದರಿಂದ ನನ್ನ ಮಗಳಿಗೆ ಮಧ್ಯಾಹ್ನಕ್ಕೆ ಲಂಚ್ ಏನು ಪ್ರಿಪೇರ್ ಮಾಡೋ ಅವಶ್ಯಕತೆ ಇರಲಿಲ್ಲ, ಬರೀ ತಿಂಡಿ ಮಾತ್ರ ಮಾಡಬೇಕಾಗಿತ್ತು. ಹಾಗಾಗಿ ದೋಸೆ ಇಟ್ಟಿತ್ತು, ಪಲ್ಯ ಮಾಡಿದ್ರೆ ಸಾಕಾಗುತ್ತೆ ಅಂತ ಹೇಳಿ ಪಲ್ಯ ಮಾಡೋಣ, ಇನ್ನೂ ಟೈಮ್ ಇದೆ ಅಲ್ವಾ ಅಂತ ಹೇಳಿ ಇವಾಗ ಎಕ್ಸಸೈಸ್ ಎಲ್ಲನೂ ಮಾಡಿಕೊಂಡೆ. ಮತ್ತು ಈಗ ಧ್ಯಾನ ಮಾಡ್ತಾಯಿದ್ದೀನಿ. ನನ್ನ ಮಗ ಬೇರೆ ರೆಡಿ ಆಗಿಬಿಟ್ಟು ಮುಂದೆನೇ ಓಡಾಡ್ತಿದ್ದಾನೆ, ಅವನು ಪಲ್ಯ ಏನೂ ತಿನ್ನಲ್ಲ. ಹಾಗಾಗಿ ನಾನು ಒಬ್ಳಿಗೆ ಪಲ್ಯನ ರೆಡಿ ಮಾಡಿಕೊಂಡ್ರೆ ಆಗುತ್ತೆ ಅಂತ ಹೇಳಿ ಈ ಥರ ಎಕ್ಸಸೈಸ್ ಎಲ್ಲನೂ ಮಾಡಿಕೊಂಡೆ. ಮತ್ತು ಸ್ವಲ್ಪ ಹೊತ್ತು ಧ್ಯಾನನೂ ಮಾಡಿದೆ, ಅಂದರೆ ಮೆಡಿಟೇಷನ್ ಮಾಡಿಕೊಂಡು ಈ ಥರ ಎಲ್ಲ ಮತ್ತು ನೆಕ್ ಸೈಡೆಲ್ಲ ನೀಟಾಗಿ ಈ ಥರ ಉಜ್ಕೊಂಡು ಈ ಕಣ್ಣಿಗೆ ಎಕ್ಸಸೈಸ್ ಆಗಲಿ ಅಂತ ಹೇಳಿ ಮೊಬೈಲ್ ನೋಡೋದ್ರಿಂದ ಎಕ್ಸಸೈಸ್ ಮಾಡ್ತಾಯಿದ್ದೀನಿ. ಮೊಬೈಲ್ ನೋಡಲಿ ಬಿಡಲಿ, ಕಣ್ಣು ಹೆಲ್ತು ನಮಗೆ ತುಂಬ ಇಂಪಾರ್ಟೆಂಟ್ ಅಲ್ವಾ. ಹಾಗಾಗಿ ಈ ಥರ ಕಣ್ಣಿಗೆ ಎಕ್ಸಸೈಸ್ನು ಮಾಡಿದೆ. ಮಾಡಾದ್ಮೇಲೆ ನನ್ನ ಮಗ ಅಮ್ಮ ಲೇಟ್ ಆಯಿತು ಬಮ್ಮ ದೋಸೆ ಹಾಕ್ಕೊಡು ಅಂತ ಅಂದ. ಅಷ್ಟರಲ್ಲಿ ನನ್ನ ಮಗಳು ಸಹ ಎದ್ಲು, ಅವಳನ್ನ ಎತ್ಕೊಂಡು ದೇವ್ರ ಫೋಟೋ ನೋಡ್ಬೋವ ದೇವ್ರ ಮುಖನ ಅಂತ ಅಂದೆ, ಕೈ ಮುಗಿ ಅಂತ ಅಂದೆ. ಅವಳು ಹ್ಞೂ ಕಣಮ್ಮ ಅಂದ್ಲು. ಅಷ್ಟರಲ್ಲಿ ನನ್ನ ಮಗ ತವ ತೊಳೆದು ಕೊಡಪ್ಪ ಅಂತ ಅಂದೆ, ತವನೂ ಸಹ ತೊಳೆದು ಕೊಟ್ಟ. ಇವಾಗ ಲಕ್ಕಿ ಕೈ ಮುಗಿಯವ ಒಂದು ಶ್ಲೋಕ ಹೇಳ್ಕೊಡ್ತೀನಿ ಹೇಳವ ಅಂದೆ. ಅದು ಯಾಕೋ ಹೇಳೋಕ್ಕೆ ಮನಸ್ಸೇ ಬರಲಿಲ್ವೇನೋ, ಹೇಳಲಿಲ್ಲ. ಇವಾಗ ನಿಗಮ್ಗೆ ಅಮ್ಮ ನನಗೆ ತುಪ್ಪದ ದೋಸೆ ಹಾಕ್ಕೊಡು, ನಂಗೆ ಉಪ್ಸಾರು ಖಾರ ನನಗೆ ಫೇವ್ರೇಟ್ ಅವನಿಗೆ, ಹಾಗಾಗಿ ನಂಗೆ ಸಾಕು ಕಣಮ್ಮ ಬೇಗ ಬರ್ತೀನಲ್ಲ, ನಂಗೆ 2 ಹಾಕು ಅಂತ ಅಂದ. ನನಗೆ 2 ಹಾಕಿದ್ರೆ ಫ್ರೆಂಡ್ಸ್, ಬೇಡ ಕಣಮ್ಮ ನಂಗೆ ಸಾಕು ಒಂದೇ ಅಂತ ಏನು ಕತೆ ಹೊಡಿತಾನೆ ನನ್ನ ಹತ್ರ. ಯಾರ ಹತ್ರ ಇಟ್ಕೋತಾನೆ ಈ ಕತೆ ಎಲ್ಲನೂ. 2 ಅಂತ ಹೇಳಾದ್ಮೇಲೆ 2 ತಿನ್ನಲೇಬೇಕು, ಆರೋದ್ಮೇಲೆ ಇನ್ಯಾರು ತಿಂತಾರೆ ಅಂತ ಹೇಳಿ ಅವನಿಗೂ ಇನ್ನೊಂದು ದೋಸೆ ಬೇಡ ಅಂದ. ಇಲ್ಲ ನೀನು ತಿನ್ನಲೇಬೇಕು ಕಣ್ಣಿಗಮ್ಮ ಅಂತ ತಿನ್ನಿಸ್ಬಿಟ್ಟೆ ಫ್ರೆಂಡ್ಸ್. ಫೈನಲಾಗಿ ಅವನು ತಿನ್ಕೊಂಡು ಸ್ಕೂಲ್ಗೆ ಹೋದ. ಈ ಕಡೆ ನೋಡಿ ನಾನು ಒಂದು ಪಾತ್ರೆ ಇಟ್ಕೊಂಡು ಇವತ್ತು ಸ್ಕಿಪ್ ಮಾಡಿದ್ದೀನಿ ಸೋರೆಕಾಯಿ ಜ್ಯೂಸ್ ನನಗೆ ಬೇಡ ಇವತ್ತು, ಅದ್ರ ಬದಲಾಗಿ ಸೋರೆಕಾಯಿನ ಆಲ್ಟರ್ನೇಟಾಗಿ ತಿನ್ನೋಣ ಅಂತ ಹೇಳಿ ಡಿಸೈಡ್ ಮಾಡಿ ಒಂದು ಪಾತ್ರೆಗೆ ನೀರು ಹಾಕಿ ಇವಾಗ ಡಿಟಾಕ್ಸ್ ಡ್ರಿಂಕ್ ಇವತ್ತು ಚಕ್ಕೆ ಹಾಕ್ಬಿಟ್ಟು, ಅಂದರೆ ಸಿನಮನ್ ವಾಟರ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಸ್ವಲ್ಪ ದೋಸೆ ಅಲ್ವಾ, ಹಾಗಾಗಿ ಹೊಟ್ಟೆ ಫುಲ್ಫಿಲ್ ಆಗೋಲ್ಲ. ಫುಲ್ಫಿಲ್ ಆಗಬೇಕು ಅಂದರೆ ಕಮ್ಮಿ ಕ್ವಾಂಟಿಟಿಲಿ ಕಾರ್ಬೋಹೈಡ್ರೇಟ್, ಬೇರೆದೆಲ್ಲ ಜಾಸ್ತಿ ಕ್ವಾಂಟಿಟಿಲಿ ತೊಗೋಬೇಕು ಅಂತ ಹೇಳಿ ಈ ಥರ ನಾನು ಬಾರ್ಲಿ ಗಂಜಿನ ಮಾಡ್ಕೊತಾ ಇದ್ದೀನಿ. ಬಾರ್ಲಿ ಗಂಜಿ ಪೌಡರ್ನ ನಾನು 2 kg ತರಿಸ್ಬಿಟ್ಟು ಈ ಥರ ಈ ಉಪ್ಪಿಟ್ಟು ರವೆ ಬರುತ್ತಲ್ಲ, ಅದಕ್ಕಿಂತ ಸ್ವಲ್ಪ ಸಣ್ಣ ರವೆ ಅಂದರೆ ಸಜ್ಜಿಗೆ ರವೆ ಥರ ಮಾಡಿಕೊಂಡು ಗಂಜಿನ ಕಾಯಿಸ್ಕೊಂಡಿದ್ದೀನಿ. ಹಾಗೆಯೇ ಈ ಲಕ್ಕಿನೂ ಅಮ್ಮ ನಂಗೆ ದೋಸೆ ಹಾಕ್ಕೊಡು ಅಂತ ಅಂದ್ಲು. ಅಪ್ಪ ಈರುಳ್ಳಿ ದೋಸೆ ಹಾಕ್ಕೊಡ್ಲಾ ಅಂದರೆ ಬೇಡ ನಂಗೆ ಪ್ಲೇನ್ ದೋಸೆನೇ ಹಾಕ್ಕೊಡಮ್ಮ ಅಂದ್ಲು. ಇನ್ನೊಂದು ಕಡೆ ಈ ಗಂಜಿಗೆ ಉಪ್ಪು ಬೇಕೇ ಬೇಕು, ಉಪ್ಪನ್ನು ಸಹ ಹಾಕ್ಕೊಂಡು ಲಕ್ಕಿಗೆ ದೋಸೆ ಮಾಡಬೇಕಲ್ವ, ಆ ದೋಸೆನೂ ಅವಳಿಗೆ ಹಾಕ್ಕೊಟ್ಟೆ. ಅವಳಿಗೆ ಫೇವ್ರೇಟ್ ಒಂದು ತಟ್ಟೆ ಇದೆ, ಪುಟಾಣಿ ತಟ್ಟೆ, ಅವಳಿಗೆ ಯಾವಾಗಲೂ ಅದರಲ್ಲಿಯೇ ಹಾಕ್ಕೊಡ್ಬೇಕು ಫ್ರೆಂಡ್ಸ್. ನಮ್ಮ ದೊಡ್ಡ ತಟ್ಟೆ ಏನಾರ ಹಾಕ್ಕೊಟ್ಬಿಟ್ರೆ ಅವಳು ತಿನ್ನೋದೇ ಇಲ್ಲ. ದೊಡ್ಡ ತಟ್ಟೆಲಿ ಚಿಕ್ಕ ತಟ್ಟೆನೇ ಬೇಕು ಅಂತ ಹಠ ಮಾಡ್ತಾಳೆ. ಹಾಗಾಗಿ ನಾನು ಈ ಮೇಲಕ್ಕೆ ತುಪ್ಪನ ಹಾಕ್ಬಿಟ್ಟು ದೋಸೆನ ಹಾಕ್ಕೊಡ್ತಾ ಇದ್ದೀನಿ. ಮಕ್ಕಳು ಏನು ಕೇಳ್ತಾರೆ ಅದನ್ನು ಆಲ್ಟರ್ನೇಟಾಗಿ
ನೀಟಾಗಿ ಮಾಡಿಕೊಟ್ರೆ ಎಷ್ಟು ಖುಷಿ ಪಡ್ತಾರೆ ಅಲ್ವಾ. ಹಾಗಾಗಿ ನನ್ನ ಮಗಳಿಗೂ ಈ ಬಾರ್ಲಿ ಗಂಜಿ ಅಂದರೆ ತುಂಬ ಇಷ್ಟ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ತುಂಬ ಫನ್ನಿಯಾಗಿರುತ್ತೆ ಈ ವಿಡಿಯೋ. ಯಾಕಂದರೆ ನನ್ನ ಮಗಳೂ ಇದರಲ್ಲಿ ಜಾಯ್ನ್ ಆಗಿದ್ದಾಳೆ. ಹಾಗಾಗಿ ಈ ದೋಸೆ ಆಗೋಯ್ತು. ಇವಾಗ ನನಗೆ ಗಂಜಿನೂ ಸಹ ರೆಡಿ ಮಾಡ್ಕೊಂಬಿಡ್ತೀನಿ. ಈ ಗಂಜಿ ತುಂಬ ಈಸಿಯಾಗಿ ಬಾರ್ಲಿ ಗಂಜಿನ ಮಾಡ್ಕೊಬೋದು. ಈ ಬಾರ್ಲಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹೆಲ್ತ್ಗೆ ತುಂಬಾ ಇಂಪಾರ್ಟೆಂಟ್. ಬಾರ್ಲಿನ ನೆನೆಸ್ಬಿಟ್ಟು ಅದ್ರ ನೀರನ್ನು ಸಹ ಕುಡಿತಾರೆ. ಇದು ವೆಯ್ಟ್ ಲಾಸ್ ಹಾಗೂ ವೆಯ್ಟ್ ಗೇನ್ಗೆ ನನಗೆ ಗೊತ್ತಿಲ್ಲ. ವೆಯ್ಟ್ ಲಾಸ್ಗೆ ಮತ್ತು ಡಯಟಿಂಗ್ ಫುಡ್ಡಾಗಿ ಹಾಗೂ ವೆಯ್ಟ್ ಬ್ಯಾಲೆನ್ಸ್ ಮಾಡೋಕ್ಕೆ ಇದೊಂದು ಬಾರ್ಲಿ ಗಂಜಿ ಸೂಪರಾದಂತಹ, ಏನು ಹೇಳ್ತಾರೆ, ಈ ಬಾರ್ಲಿನ ರೈಸ್ ಅಂತಲೇ ಹೇಳ್ತಾರೋ ಇಲ್ಲ ಏನು ಹೇಳ್ತಾರೆ ಅಂತ ನಂಗೆ ಗೊತ್ತಾಗ್ತಾಯಿಲ್ಲ. ಸೂಪರಾದಂಥ ಫುಡ್ ಅಂತಲೇ ಹೇಳ್ಬೋದು. ಈ ಬಾರ್ಲಿಯಿಂದ ನಾವು ಏನೇ ರೆಸಿಪೀಸ್ ಮಾಡಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನನಗೆ ಇದೇ ತವದಲ್ಲಿ ನೋಡಿ, ಇವಾಗ ನನಗೆ ಬಾರ್ಲಿ ಗಂಜಿ ಕುಡಿಯೋದಕ್ಕೆ ರೆಡಿ ಆಯಿತು. ಇದಕ್ಕೆ ನಾವು ತುಪ್ಪ ಮತ್ತು ಮೊಸರು ಎರಡನ್ನೂ ಬೇಕಾದ್ರೆ ನಾವು ಆ್ಯಡ್ ಮಾಡ್ಬೋದು. ನೋಡಿ, ಇದನ್ನು ಬಾರ್ಲಿ ಗಂಜಿನ ನಾವು ಈ ಥರ ಪೌಡ್ರ್ ಮಾಡಿಕೊಂಡು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಿಂದ. ಕ್ವಿಕ್ಕಾಗಿ ತುಂಬ ವೇಗವಾಗಿ ಮಾಡ್ಕೊಳ್ಳೋಂತಹ ರೆಸಿಪಿ ಅಂದರೆ ಇದೊಂದು ಬಾರ್ಲಿ ಗಂಜಿ. ನನಗಂತೂ ತುಂಬ ಫೇವ್ರೆಟ್ ಈ ಗಂಜಿ. ಇಲ್ಲಿ ನೋಡಿ, ಇನ್ನೊಂದು ಕಡೆ ಗಂಜಿ ಸ್ವಲ್ಪ ಆರಲಿ, ನಾನು ಯಾಕಂದರೆ ಒಟ್ಟಿಗೆ ಎಲ್ಲನೂ ತಿನ್ನೋಣ ಅಂತ ಹೇಳಿ, ಅಂದರೆ ನಾನು ಡಯಟಲ್ಲಿ ಒಟ್ಟಿಗೆ ಆ್ಯಡ್ ಮಾಡ್ಕೊಳ್ಳೋಣ, ಸಪ್ರೇಟು ಈ ಡಿಟಾಕ್ಸ್ ಡ್ರಿಂಕ್ ಬೇರೆ, ಗಂಜಿ ಬೇರೆ, ಈ ತಿಂಡಿ ಬೇರೆ ಆ ಥರ ತಿನ್ನೋದು ಬೇಡ. ಯಾಕಂದರೆ ಈ ಥರ ತಿಂದರೆ ಒಂದೊಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ತಿನ್ನಬೇಕಾಗಿರುತ್ತೆ. ಹಾಗಾಗಿ ಒಟ್ಟಿಗೆ ತೊಗೊಂಡ್ರೆ ಹೊಟ್ಟೆ ಫುಲ್ ಆಗುತ್ತೆ ಅಂತ ಹೇಳಿ ನಾನು ಮೂರನ್ನೂ ಒಟ್ಟಿಗೆ ತೊಗೊತಾ ಇದ್ದೀನಿ. ಯಾವ ಮೂರು ಡಯಟ್ ಫುಡ್ಸ್ ಅಂತಂದರೆ ಇದೊಂದು ನೋಡಿ, ನಿಮಗೆ ಗೊತ್ತಾಗುತ್ತೆ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ನೀವು ಡಯಟ್ ಮಾಡಬೇಕು ಅಂದರೆ ನನ್ನ ಜೊತೆ ಜಾಯಿನ್ ಆಗಿ. ಇಲ್ಲಿ ನೋಡಿ, ಇನ್ನೊಂದು ಕಡೆ ಸಿನಮನ್ ಹಾಕಿದ್ನಲ್ವ, ಅದು ಸ್ವಲ್ಪ ಈ ಥರ ಬೆಂದಿದೆ. ಇದಕ್ಕೆ ನೋಡಿ ರಸ ಕಾಣಿಸ್ತಾಯಿಲ್ಲ, ಯಾಕಂದರೆ ತುಂಬ ರಸ ಕಾಣಬೇಕು ಅಂದರೆ ಪೌಡರ್ ಮಾಡಬೇಕು. ಇದನ್ನು ಒಂದು ಸರಿ ಪೌಡರ್ ಮಾಡ್ಕೊತೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ನಮ್ಮ ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ ಅಂತ ಹೇಳ್ತಾರೆ, ನನಗಂತೂ ಗೊತ್ತಿಲ್ಲ. ನಾನು ಇದೇ ಥರ ಅನ್ನೋದಕ್ಕಿಂತ ನಾನು ಡಾಕ್ಟರ್ಸೇ ಹೇಳಿರೋದು, ಆಯುರ್ವೇದಿಕ್ ಡಾಕ್ಟರ್ಸು. ಹಾಗಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ನಾನು ಇನ್ನೊಂದು ಕಡೆ ದೋಸೆಗೆ ಈರುಳ್ಳಿನೂ ಈ ಥರ ಚಾಪ್ ಮಾಡ್ಕೊತಾ ಇದ್ದೀನಿ. ಮತ್ತು ನೋಡಿ, ಸೋರೆಕಾಯಿ ಇಲ್ಲೇ ಪಕ್ಕದಲ್ಲೇ ಕಾಣಿಸ್ತೈತೆ. ನಾನು ಜ್ಯೂಸ್ ತೊಗೊಂಡಿಲ್ಲ ಅಲ್ವಾ, ಹಾಗಾಗಿ ಸೋರೆಕಾಯಿ ದೋಸೆನೇ ಮಾಡಿಬಿಡೋಣ, ತುಂಬ ಚೆನ್ನಾಗಿ ಬರುತ್ತಲ್ವ ಅಂತ ಹೇಳಿ ಈ ಸೋರೆಕಾಯಿನ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು, ಇದಕ್ಕೆ ನಾನು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿಲ್ಲ. ಸಾಕು, ಉಪ್ಪು ತಿನ್ನೋದು ಇವಾಗಿಂದನೇ ಕಡಿಮೆ ಮಾಡಬೇಕಲ್ವ ಅಂತ ಹೇಳಿ ನಾನು ಈ ಕಡೆ ಡಿಟಾಕ್ಸ್ ಡ್ರಿಂಕ್, ಈ ಕಡೆ ಗಂಜಿ ಮತ್ತು ಇನ್ನೊಂದು ಕಡೆ ದೋಸೆ. ಇವಾಗ ದೋಸೆನ ಹಾಕ್ಬಿಡೋಣ. ಫಸ್ಟು ತವನ ಮುಂಚೆನೇ ಕಾದಿತ್ತಲ್ವ, ಇನ್ನೊಂದು ಸ್ವಲ್ಪ ತವನ ಕಾಯಿಸ್ಕೋಬೇಕು ಫ್ರೆಂಡ್ಸ್. ಕಾಯಿಸ್ಕೊಂಡು ಈ ಥರ ಎಲ್ಲನೂ ಈರುಳ್ಳಿ ಮತ್ತು ಸೋರೆಕಾಯಿ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ತವಾದ ಮೇಲೆ ಸ್ಪ್ರೆಡ್ ಮಾಡಿಕೊಡ್ಬೇಕು. ತವಾದ ಮೇಲೆ ಸ್ಪ್ರೆಡ್ ಮಾಡಾದ್ಮೇಲೆ ನಾವು ರುಬ್ಬಿರೋಂತಹ ದೋಸೆ ಹಿಟ್ಟನ್ನ ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನಮಗೆ ಹೆಲ್ತ್ಗೆ ತುಂಬ ಇಂಪಾರ್ಟೆಂಟ್ ಅಂದರೆ ಬೆಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಯಾವುದಾದ್ರೂ ಸರಿ ಆ್ಯಡ್ ಮಾಡ್ಬೋದು. ದಯವಿಟ್ಟು ಆಯಿಲ್ ಐಟಮ್ ಸ್ವಲ್ಪ ಕಡಿಮೆ ಮಾಡಿ. ಬೇಕು ಅಂದರೆ ಆಯಿಲು ಡಯಟಲ್ಲಿ ಇಲ್ದೇ ಇರೋರು ಈ ಥರ ಒಂದು ದೋಸೆನೂ ಟ್ರೈ ಮಾಡ್ಕೊಂಡು ತಿನ್ಬೋದು. ಇನ್ನು ಡಯಟಲ್ಲಿ ಇರೋರು ತಿನ್ನಬೇಕು ಆ ಥರ ಏನಿಲ್ಲ. ನಾನು ಸ್ವಲ್ಪ ಇದು ಬೇಯಲಿ, ಯಾಕಂದರೆ ತುಂಬ ಮಂದ ಆಗಿಬಿಟ್ಟಿತ್ತಲ್ವ. ಅಷ್ಟರಲ್ಲಿ ನಾನು ರಾತ್ರಿ ತೊಳೆದಿಟ್ಟಿರೋಂಥ ಪಾತ್ರೆಗಳನ್ನೂ ನಾನು ವಾರ್ಡ್ರೋಬ್ ಒಳಗಡೆ ಜೋಡಿಸ್ಕೊತಾ ಇದ್ದೀನಿ. ಈ ಜೋಡಿಸ್ಕೊಂಡ್ಬಿಟ್ರೆ ಅರ್ಧ ಕೆಲಸ ಮುಗಿದು ಹೋಗುತ್ತೆ. ಈ ಕಡೆ ನೋಡಿ, ಇಲ್ಲಿ ಹಾಕಿ ಆ ಥರ ಆಟ ಆಡ್ತಿದ್ದಾಳೆ ದೋಸೆ ತಿಂದ್ಕೊಂಡು ಅಂತ. ಅವಳದ್ದು ಆಟ ಎಲ್ಲ ಮುಗೀತು. ಇವಾಗ ನನ್ನ ದೋಸೆ ನೋಡೋಣ ಫ್ರೆಂಡ್ಸ್, ನಾನು ಮರ್ತುಬಿಟ್ಟಿದ್ದೆ ಎಲ್ಲ, ತುಂಬ ಟೈಮ್ ಆಗಿದೆ. ನನ್ನ ದೋಸೆ ವಾವ್ ಅನ್ನೋ ಥರನೇ ಇದೆ. ಇದ್ರ ಮೇಲೆ ತುಪ್ಪನ ಸ್ವಲ್ಪ ಸ್ಪ್ರೆಡ್ ಮಾಡಿದ್ದೀನಿ. ಇಲ್ಲ ಅಂತ ಅಂದರೆ ಲಾಸ್ಟಲ್ಲಿ ತುಪ್ಪ ದೋಸೆನ ನಾವು ಸರ್ವ್ ಮಾಡ್ಕೊತೀವಿ ಅಲ್ವಾ ತಿನ್ನೋದಕ್ಕೆ, ಆವಾಗ ಹಾಕ್ಕೊಂಡ್ರೂ ಆಗುತ್ತೆ, ಏನು ತೊಂದರೆ ಏನಿಲ್ಲ. ಅದು ನಮ್ಮ ಇಷ್ಟ. ಇವಾಗಲೇ ತುಪ್ಪ ತಿನ್ನಬೇಕು ಅಂದರೆ ಒಳ್ಳೆಯದು ಅಂತ ನಾನು ಹೇಳೋದು. ಯಾಕಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ
ಆ್ಯಕ್ಟಿವ್ ಆಗಿರ್ತೀವಿ ಅಲ್ವಾ, ಆಗ ಸ್ವಲ್ಪ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಇನ್ನೊಂದು ಕಡೆ ನೋಡಿ, ಇಲ್ಲಿ ಪಾತ್ರೆ ಜೋಡಿಸಿದಾಯಿತು. ಇನ್ನು ಉಳ್ದಿದ್ದ ಪಾತ್ರೆಗಳೆಲ್ಲನೂ ಇದು ಬೇಯೋಷ್ಟರಲ್ಲಿ ತೊಳೆದ್ಬಿಡೋಣ ಅಂತೇಳಿ ತೊಳಿತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಗಳು, ಅಮ್ಮ ನನ್ನ ತಟ್ಟೆನೂ ತೊಳೆಯಮ್ಮ, ಕೈನೂ ತೊಳ್ಕೊಡಮ್ಮ ಅಂತ ಬಂದು, ಇವಾಗ ದೋಸೆ ಎಲ್ಲ ರೆಡಿ ಆಯಿತು ನೋಡಿ. ಇಲ್ಲಿ ನಾನು ಸ್ವಲ್ಪ ಮಗ್ಚಾಕ್ಬೇಕಾದ್ರೆ ಈ ಥರ ಆಗಿಬಿಟ್ಟಿದೆ, ಏನು ಅಂದ್ಕೋಬೇಡಿ. ಇವಾಗ ಬನ್ನಿ ನಮ್ಮ ಡಿಟಾಕ್ಸ್ ಡ್ರಿಂಕ್ ಒಂದು ಕಡೆ ಹಾಕ್ಕೊಳ್ಳೋಣ ಒಂದು ಲೋಟದಲ್ಲಿ. ಅದಾದ ಮೇಲೆ ಸಾಂಬಾರು ಸೊಪ್ಪು ಸ್ವಲ್ಪ ಬಿದ್ದಿದೆ, ಏನೂ ಆಗಲ್ಲ ಸಾಂಬಾರು ಸೊಪ್ಪು ಜೊತೆ ಕುಡಿದ್ರೆ. ಇನ್ನೊಂದು ಕಡೆ ನಾನು ಬಾರ್ಲಿ ಗಂಜಿ ಹಾಕ್ಕೊತಾ ಇದ್ದೀನಿ. ಇನ್ನೂ ಸ್ವಲ್ಪ ಬಿಸಿನೇ ಇದೆ ಬಾರ್ಲಿ ಗಂಜಿ. ಈ ಬಾರ್ಲಿ ಗಂಜಿಗೆ ನಾನು ತುಪ್ಪ ಆ್ಯಡ್ ಮಾಡಬೇಕಾಗಿತ್ತು, ನಾನು ದೋಸೆಗೆ ಹಾಕೊಬಿಟ್ಟಿದ್ನಲ್ವ ತುಪ್ಪನ, ಹಾಗಾಗಿ ಬೇಡ ಮೊಸರು ಆ್ಯಡ್ ಮಾಡೋಣ ಅಂದ್ಬಿಟ್ಟು ಮೊಸರು ಹಾಕ್ಕೊತಾ ಇದ್ದೀನಿ. ನೀವು ಕೇಳ್ಬೋದು ಬಿಸಿ ಗಂಜಿಗೆ ಮೊಸರು ಹಾಕೋಬಾರ್ದಲ್ವ ಅಂತ ಹೇಳಿ, ಆದರೆ ಸ್ವಲ್ಪ ಬೆಚ್ಚಗಿತ್ತು, ಏನಿಲ್ಲ ಹಾಕ್ಕೊಂಡ್ರೆ. ನೆಕ್ಸ್ಟ್ ಇಲ್ಲೊಂದು ಕಪ್ಪು ನಾನು ಪಡವಲಕಾಯಿ ಗೊಜ್ಜು ಮಾಡಿದ್ದೆ. ಪಡವಲಕಾಯಿ ಗೊಜ್ಜು ಮತ್ತು ಇನ್ನೊಂದು ಕಡೆ ನಾನು ಮಾಡಿಟ್ಕೊಂಡಿರೋ ಅಂತಹ ದೋಸೆ ಫ್ರೆಂಡ್ಸ್. ಬನ್ನಿ ಇಷ್ಟನ್ನು ನಾನು ತಿಂದು ಮುಗಿಸ್ತೀನಿ. ಸ್ವಲ್ಪ ಈ ಮಕ್ಕಳು ಕುಡಿಯೋ ಥರನೇ ಇದೆ ಅಂತ ಅಂದರೆ ನೀವು ಕುಡಿಯೋದನ್ನೇ ಇದ್ದರೆ ತಪ್ಪಾಗುತ್ತೆ ಅಲ್ವಾ, ಹಾಗಾಗಿ ಒಮ್ಮೆ ಟ್ರೈ ಮಾಡಿ ಈ ಡಿಟಾಕ್ಸ್ ಡ್ರಿಂಕ್. ಒನ್ ಟೈಮು ವೆಯ್ಟ್ ಗೇನ್ ಆಗಿದ್ದು ಎಷ್ಟೊಂದು ಕಷ್ಟಪಡಬೇಕಾಗಿದೆ ಅಲ್ವಾ ವೆಯ್ಟ್ ಲಾಸ್ ಮಾಡೋಕ್ಕೆ. ಹಾಗಾಗಿ ವೆಯ್ಟ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಸರ್ಕಸ್ ಪಡೋ ಅವಶ್ಯಕತೆಯೇ ಇರೋಲ್ಲ. ಈಗ ಡಿಟಾಕ್ಸ್ ಡ್ರಿಂಕ್ ಸರ್ದಿ ಮುಗೀತು, ಈಗ ಬಾರ್ಲಿ ಗಂಜಿ ಸರ್ದಿ. ಬಾರ್ಲಿ ಗಂಜಿನೂ ಕುಡಿಯೋಣ. ಈ ಬಾರ್ಲಿ ಗಂಜಿ ಕುಡಿಬೇಕಾದ್ರೆ ನನ್ನ ಮಗಳು ಬಂದು ಏನು ಮಾಡ್ತಾಳೆ ನೋಡಿ, ಹಾಗೇ ಇಷ್ಟ ಆಯ್ತಾ ನಿಮಗೆ? ಅದು ನನಗೂ ಇಷ್ಟ ಆಯ್ತು. ನಿಮಗೂ ಇಷ್ಟ ಆಯ್ತಾ? ಏನಿದು? ಗಂಜಿ, ಬಾರ್ಲಿ ಗಂಜಿನಾ? ನೋಡಿ ಫ್ರೆಂಡ್ಸ್, ನಾನು ನನ್ನ ಮಗಳಿಗೆ ಹೇಳ್ಕೊಟ್ಟೆ ಇಲ್ಲ ಬಾರ್ಲಿ ಗಂಜಿ ಅಂತ, ಯಾಕಂದ್ರೆ ಅವಳಿಗೆ ಅಭ್ಯಾಸ ಮಾಡಿಸಿದ್ದೀನಿ ನಾನು ಗಂಜಿ ಕುಡಿಯೋದನ್ನ. ಕುಡಿತಾಳೆ. ಕುಡಿತೀಯಲ್ವಪ್ಪ? ಗಂಜಿ ಕುಡ್ದು ಅಭ್ಯಾಸ ಐತೆ ಅಲ್ವಾ ನಿಂಗೆ? ಚೆನ್ನಾಗಾಯ್ತಾ? ಈ ತರ ಮಾಡಬೇಕು, ನೀರೆಲ್ಲ ಹಾಕಂಗಿಲ್ಲ ಅದಕ್ಕೆ. ಸ್ವಲ್ಪ ಜಾಸ್ತಿ ಇದೆಲ್ಲ ಹಾಕ್ಬೋದು. ನಿಂಗೊಂದು ಬೌಲ್ಗೆ ಹಾಕ್ಕೊಡ್ಲಾ? ಹಾಗೇನೇ ಇರಿ ಫ್ರೆಂಡ್ಸ್, ಅವಳಿಗೊಂದು ಬೌಲ್ಗೆ ಹಾಕ್ಕೊಂಡ್ಬರ್ತೀನಿ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಅವಳಿಗೊಂದು ಬೌಲ್ಗೆ ಹಾಕ್ಕೊಂಡು ಬಂದೆ. ನೋಡಿ, ಅವಳು ಫುಲ್ ಪ್ಲೈನ್ ಕೇಳಿದ್ಲು, ನನಗೆ ಮೊಸರು ತುಪ್ಪ ಏನು ಬೇಡ ಕಣಮ್ಮ, ಬರೀ ಪ್ಲೈನ್ ಗಂಜಿ ಕೊಡಿ ಅಂತ. ಮತ್ತು ಅವಳು ಏನು ಮಾಡ್ತಾವಳೆ ಅಂದರೆ, ಅವಳು ಕುಡಿಯೋದು ಅಲ್ಲದೆ ಗೊಂಬೆಗಳಿದ್ವಲ್ವ ಅವಕ್ಕೂ ಕುಡಿಸ್ತೀನಿ ಕಣಮ್ಮ ಅಂತ ಅಂದ್ಲು. ನೆಕ್ಸ್ಟ್ ಅವಳು ಕುಡ್ದಾದ್ಮೇಲೆ ಹೊರಗಡೆ ತಗೊಂಡೋದ್ಲು. ನಾನು ನನ್ನ ಗಂಜಿ ಎಲ್ಲನೂ ಖಾಲಿ ಮಾಡಿದೆ. ಖಾಲಿ ಮಾಡಿಬಿಟ್ಟು ಅವಳಿಗೂ ತುಂಬ ಇಷ್ಟ ಆಯಿತು, ನನ್ನ ಮಗಳಿಗೂ ಗಂಜಿ. ಹಾಗಾಗಿ ಅವಳು ಸ್ವಲ್ಪ ಕುಡಿತಿದ್ದಾಳೆ ಗಂಜಿನ. ಇದೇ ಥರ ನಿಮ್ಮ ಮಕ್ಳಿಗೂ ಸಪ್ಪೆ ಗಂಜಿ ಮಾಡಿಕೊಡಿ ಫ್ರೆಂಡ್ಸ್, ಹೆಲ್ತ್ಗೂ ತುಂಬ ಒಳ್ಳೆಯದು. ಆಮೇಲೆ ರೊಟ್ಟಿ ಮಾಡಬೇಕಾದ್ರೆ 1-2 kg 1 kg ನೀವು ಕ್ವಾಂಟಿಟಿಗೆ ತಕ್ಕಂಗೆ ಆ ರೊಟ್ಟಿ ಹಿಟ್ಟೊಳಗಡೆ ಬಾರ್ಲಿನ ಪೌಡರ್ ಮಾಡಿ ಹಾಕ್ಕೊಳ್ಳಿ. ಹೆಲ್ತ್ಗೆ ತುಂಬ ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ, ತುಂಬ ಒಳ್ಳೆಯದು ಕೂಡ ಹೆಲ್ತ್ಗೆ. ಬರೀ ರೈಸ್ ತಿನ್ನೋ ಬದಲು ಈ ಥರ ಬಾರ್ಲಿನೂ ಸಹ ಮಾಡಿಕೊಡ್ಬೋದು. ಇದೇ ವಿಧಾನದಲ್ಲಿ ನಿಮ್ಮ ಮಕ್ಳಿಗೂ ಮಾಡಿಕೊಡಿ, ಸಖತ್ ಟೇಸ್ಟಿಯಾಗಿ ಇರುತ್ತೆ ಮತ್ತು ಚೆನ್ನಾಗೂ ತಿಂತಾರೆ. ಇದ್ರ ಜೊತೆಗೆ ತುಪ್ಪ ಮತ್ತು ಮೊಸರು ಎರಡರಲ್ಲಿ ಒಂದನ್ನು ಆ್ಯಡ್ ಮಾಡಿಕೊಡಿ, ಸಖತ್ತಾಗಿರುತ್ತೆ. ಹಾಗೆಯೇ ಹೆಲ್ತಿನೂ ಕೂಡ. ಇದಾದಮೇಲೆ ನಾನು ನೆಕ್ಸ್ಟು ಬನ್ನಿ ನನ್ನ ದೋಸೆ ಸರಿದಿ. ಏನಪ್ಪ ಸುಷ್ಮಾ ಬ್ಯಾಕ್ ಟು ಬ್ಯಾಕ್ ಹೀಗೆ ತಿಂತಾಯಿದ್ದೀರಾ ಅಂತ ಅಂದ್ಕೋಬೇಡಿ. ನಾನು ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಹೋಗ್ಬೇಕಾದ್ರೆ 2 ಎಳೆ ಕರಿಬೇವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪು ಇಷ್ಟು ತಿನ್ಕೊಂಡು ಬಂದಿರ್ತೀನಿ. ಒನ್ ಡೇ ಬಿಟ್ಟು ಒನ್ ಡೇ ಬೇವಿನ ಸೊಪ್ಪು ತಿಂದಿರ್ತೀನಿ. ಇದಾದಮೇಲೆ ನೋಡಿ, ಈ ಥರ ನಾನು ಖಾಲಿ ಹೊಟ್ಟೆಗೆ ಅಭ್ಯಾಸನೇ ಇಲ್ಲ ನಂಗೆ ಕಾಫಿ ಟೀ ಕುಡಿಯೋದು. ತಿಂಡಿ ತಿಂದಾದ್ಮೇಲೆ ಅಭ್ಯಾಸ ಇತ್ತು ಕಾಫಿ ಟೀ ಕುಡಿಯೋದು, ಆದರೆ ಇವಾಗ ಅಭ್ಯಾಸನ ಬಿಟ್ಬಿಡ್ತಾಯಿದ್ದೀನಿ. ಹಾಗಾಗಿ ಈ ಥರ ದೋಸೆನ ಮಾಡ್ಕೊಂಡು ತಿಂತಾಯಿದ್ದೀನಿ. ಸೋರೆಕಾಯಿ ಮತ್ತು ಈರುಳ್ಳಿ ಟೇಸ್ಟು ಸಖತ್ತಾಗಿದೆ ಫ್ರೆಂಡ್ಸ್, ಏನು ಹೇಳ್ತೀರಾ?
ನೀವು ಕೇಳ್ಬೋದು, ಸುಷ್ಮಾ ಇದರೊಳಗಡೆ ಕ್ಯಾರೆಟ್ನು ಮಿಕ್ಸ್ ಮಾಡ್ಕೊಬೋದಾಗಿತ್ತಲ್ವ ಅಂತ. ಯಾಕಂದರೆ ಇದೇ ಸೋರೆಕಾಯಿನೇ ನಾನು ಜಾಸ್ತಿ ತೊಗೊಬಿಟ್ಟಿದ್ನಲ್ಲ ಫ್ರೆಂಡ್, ಹಾಗಾಗಿ ಸೋರೆಕಾಯಿ ಮಿಕ್ಸ್ ಮಾಡ್ಬೇಕಾರೆ ಈ ಕ್ಯಾರೆಟು ಸೇರಿಕೊಂಡ್ರೆ ತುಂಬ ಜಾಸ್ತಿ ತರಕಾರಿ ಆಗುತ್ತೆ. ಕ್ಯಾರೆಟ್ ಏನು ಸ್ನ್ಯಾಕ್ಸ್ ಥರ ಹಾಗಾಗಿ ಒಂದೊಂದು ಕ್ಯಾರೆಟ್ ತಿನ್ಕೋಬೋದಲ್ವಾ. ಯಾಕಂದರೆ ಕ್ರೇವಿನೆಸ್ ಇದ್ದಾಗಲೇ ನಾವು ದಪ್ಪ ಆಗೋದು. ಆ ಕ್ರೇವಿನೆಸ್ನ ಕಡಿಮೆ ಮಾಡಬೇಕು ಅಂದರೆ ಕ್ಯಾರೆಟ್ನೂ ಸಹ ಮಧ್ಯದಲ್ಲಿ ಆ್ಯಡ್ ಮಾಡ್ಕೋಬೋದು. ಇನ್ನೊಮ್ಮೆ ನೀವು ಕೇಳ್ಬೋದು, ಮಧ್ಯದಲ್ಲಿ ಏನಾದ್ರು ತಿನ್ನಬೇಕು ಅನಿಸಿದ್ರೆ ಏನು ಮಾಡ್ತೀರಾ ಅಂತ. ನಾನೊಂದಷ್ಟು ಕಡಲೆ ಬೀಜನ ಹುರಿದಿಟ್ಕೊಂಡಿದ್ದೀನಿ, ಅದನ್ನು ಮಧ್ಯದಲ್ಲಿ ಸ್ವಲ್ಪ ತಿಂತೀನಿ ಅಷ್ಟೇ. ಇವಾಗೆಲ್ಲ ನಾನು ಮನೇಲಿ ಆಯಿಲ್ ಐಟಮ್ಮು ತಿನ್ನೋದನ್ನು ಬಿಟ್ಟುಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ನನ್ನ ಮಗಳು ಗೊಂಬೆಗೆ ತಿನ್ನಿಸ್ತೀನಿ ಕಣಮ್ಮ ಹೊರಗಡೆ ಅಂತ ತಗೊಂಡು ಹೋಗ್ತಾ ಇದ್ದಾಳೆ. ಏನೋ ಒಂದು ಆಟ ಆಡ್ಕೊಪ್ಪ ಅಂತ ಅಂದೆ. ನೆಕ್ಸ್ಟ್ ಅವಳ ಜೊತೆ ನಾನು ಆಟ ಆಡೋಕ್ಕೆ ಜಾಯಿನ್ ಆಗಬೇಕು ಫ್ರೆಂಡ್ಸ್. ಈಗ ನಂದು ರೊಟ್ಟಿ ಎಲ್ಲನೂ ಖಾಲಿ ಮಾಡಿಬಿಟ್ಟೆ. ಇವಾಗ ಖಾಲಿ ಮಾಡಾದಮೇಲೆ ನೋಡಿ, ಖಾಲಿ ಮಾಡಿದಂತಹ ಪಾತ್ರೆಗಳೆಲ್ಲ ಇಷ್ಟೊಂದು ಆಗಿದ್ದಾವೆ. ಇವನ್ನ ಕ್ಲೀನ್ ಮಾಡಿಬಿಟ್ಟು ನಾನು ಸ್ವಲ್ಪ ಹೊತ್ತಾಯಿತು ಕ್ಲೀನ್ ಮಾಡಿಬಿಟ್ಟು ಈಗ ಪಾತ್ರೆಗಳನ್ನ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ತಿನ್ನಬೇಕಾದ್ರೇ ಬಿಸಿನೀರನ್ನ ಕಾಯಕ್ಕಿಟ್ಟಿದ್ದೆ. ತಿಂದು ಒಂದು 1/4 ಗಂಟೆ ಆಯಿತು ಫ್ರೆಂಡ್ಸ್. ಅಂದರೆ ಕೆಲಸ ಎಲ್ಲನೂ ಮುಗಿಸ್ಬಿಟ್ಟೆ. ಇವಾಗ ಒಂದು ಲೋಟ ಬಿಸಿನೀರನ್ನ ಕುಡಿದ್ಬಿಟ್ಟು ಸ್ಟೆಪ್ಸ್ ಇದೆ ಅಲ್ವಾ ನಮ್ಮನೆ, ತಿಂದ್ಬಿಟ್ಟು ಕೂತ್ಕೊಂಡು ಎಡಿಟ್ ಮಾಡಿ ಈ ಥರ ವೆಯ್ಟು ಗೇನ್ ಆಗಿಬಿಟ್ಟಿದೆ. ಇವಾಗ ಬಿಸಿನೀರನ್ನ ಕುಡಿದ್ಬಿಟ್ಟು ಈಗ ಕಾಣಿಸ್ತಿದೆಯಲ್ಲ ಸ್ಟೆಪ್ಸು, ಒಂದೆರಡು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಸ್ಟೆಪ್ಸಿಂದ ಹತ್ತಿ ಇಳಿದೆ. ನೆಕ್ಸ್ಟು ನಾನು ಅಂದ್ಕೊತಾ ಇದ್ದೀನಿ, ದಿನ ಇದೇ ಥರ ಡಯಟ್ನ ಫಾಲೋ ಮಾಡಬೇಕು ಅಂತ ಮಾಡೇ ಮಾಡ್ತೀನಿ ಕೂಡ. ಈ ಬ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತು ಡಯಟ್ ಮಾಡೋರಿದ್ದರೆ ನನ್ನ ಜೊತೆ ಜಾಯ್ನ್ ಆಗಿ ಅಂತ ಹೇಳ್ತಾ, ಹಾಗೆ ಹೊಸಬ್ರಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಸಿಗೋಣ ಹೊಸ ಡಯಟ್ ಮಾರ್ನಿಂಗ್ ಫುಡ್ ಜೊತೆ. ಬಾಯ್.